ಸೊಬಗಿದೆ ಈ ನಾಡಲಿ ಪರಶುರಾಮ ಕಡಲ ಜನರ ಸ್ವರ್ಗದ ಊರು ಗುರು ಇದು. ಕಡಲ ಜನರ ನಗುವಲಿ ಹುಟ್ಟಿದ ಒಂದು ಸಂಸ್ಕೃತಿ ನಮ್ಮ ತುಳುನಾಡು. ಹಲೋ ನಮಸ್ಕಾರ ಗುರು. ನಾನಿವತ್ತು ಮಂಗಳೂರಲ್ಲಿದ್ದೀನಿ ಗುರು. ಮಂಗಳೂರಿನ ನಂತೂರ್ ಸರ್ಕಲ್ ಅಲ್ಲಿ ಇದೀನಿ ಗುರು. ಮಂಗಳೂರು ಬಂದವರು ಮಾತ್ರ ನಮ್ಮ ನಂತೂರ್ ಸರ್ಕಲ್ ನ ನೋಡದೆ ಯಾರು ಹೋಗಲ್ಲ. ಯಾಕಂತಂದ್ರೆ ಸರ್ಕಲ್ ಅಲ್ಲೇ ಕಿಂಗ್ ಗುರು ಇದು ಈ ನಂತೂರ್ ಸರ್ಕಲ್. ಯಾಕಂತಂದ್ರೆ ಈ ಒಂದು ಸರ್ಕಲ್ ಅಲ್ಲಿ ಗಂಟೆಗಟ್ಟಲೆ ಟ್ರಾಫಿಕ್ ಅಲ್ಲಿ ನಿಂತು ಈ ಹಾರ್ನ್ ಕೇಳಿಸ್ಕೊಂಡು ಕಿರಿಕಿರಿ ಆಕ್ಸಿಡೆಂಟ್ ಎಲ್ಲವೂ ಈ ಒಂದು ನಂತೂರ್ ಸರ್ಕಲ್ ಅಲ್ಲಿ ದಿನನಿತ್ಯ ಆಗ್ತಾನೆ ಇರುತ್ತೆ ಗುರು. ಆದ್ರೆ ಈ ಒಂದು ನಂತೂರ್ ಸರ್ಕಲ್ ಒಂದು ಕಾಲದಲ್ಲಿ ಕೇವಲ ಒಂದು ಸಂಧಿಗಳ ರೀತಿಯಲ್ಲಿ ರಸ್ತೆಗಳು ಇಟ್ಕೊಂಡಿದ್ರು. ಆದ್ರೆ ಇವಾಗ ಈ ಒಂದು ನಂತೂರ್ ಸರ್ಕಲ್ ಏನಿದೆ ಬಹಳಷ್ಟು ಅಷ್ಟೇ ಅಲ್ಲ, ಈ ರಸ್ತೆ ಏನಿದೆ ಈ ರಸ್ತೆ NH66 ಹೈವೇ ಗುರು. ಇದು NH66 ಅಂದ್ರೆ ಸಾಮಾನ್ಯನ ಮುಂದಕ್ಕೆ ಇಲ್ಲಿ ಫ್ಲೈಓವರ್ ಆಗುತ್ತಂತೆ, ಅಂಡರ್ ಪಾಸ್ ಆಗುತ್ತಂತೆ. ರಸ್ತೆ ಇನ್ನೂ ಅಗಲೀಕರಣದ ಕೆಲಸ ನಡೀತಾ ಇದೆ. ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ನನಗ್ ಕಂಡಿದ್ದೆ ಮಂಗಳೂರಿನ ಅತ್ಯಂತ ದೊಡ್ಡ ಅಪಾರ್ಟ್ಮೆಂಟ್ ಗುರು ಇದು. ಈ ಅಪಾರ್ಟ್ಮೆಂಟ್ ಏನಿದೆ ಇಡೀ ಬೆಂಗಳೂರಲ್ಲೇ ಇಲ್ಲ ಗುರು, ಆದ್ರೆ ಮಂಗಳೂರಲ್ಲಿದೆ. ಸರಿ ಸುಮಾರು 50 ಫ್ಲೋರಿನ ಅಪಾರ್ಟ್ಮೆಂಟ್ ಗುರು ಇದು. ಯಪ್ಪಾ ಗ್ರೇಟ್ ಗುರು. ಮಂಗಳೂರು ಅಂತೂ ಈಗ ನೆಕ್ಸ್ಟ್ ಲೆವೆಲ್ ಗುರು. 50 ಫ್ಲೋರ್ ಇದೆ ಗುರು ಇದು ಅಪಾರ್ಟ್ಮೆಂಟ್. ನಾವೆಲ್ಲ ಇಂಥ ಅಪಾರ್ಟ್ಮೆಂಟ್ ಅಲ್ಲಿ ಯಾವಾಗ ಒಂದು ಫ್ಲಾಟ್ ತಗೊಂಡು ಯಪ್ಪ ಸಾಕಾಗಿದೆ ಮಾತ್ರ. ಇದೇನಾದ್ರೂ ಕಂಪ್ಲೀಟ್ ಆದ್ರೆ ಎಂಟೈರ್ ಏನಿದೆ ಈ ಮಂಗಳೂರು ಸಿಟಿನೇ ಕಾಣುತ್ತೆ ಗುರು. ಅದ್ರಲ್ಲಿ ತಮಾಷೆನಾ? ನಂತೂರಿಂದ ಪಂಪೆಲ್ಗೆ ಬರೋ ರಸ್ತೆ ಉದ್ದಕ್ಕೂ ಗಾರ್ಡನ್ ಮಾಡಿದ್ದಾರೆ ಗುರು. ಆಕ್ಚುಲಿ ಮಂಗಳೂರು ಇದೆಯಲ್ಲ ಇದೊಂಥರ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ ಗುರು. ಬೆಂಗಳೂರ್ನ ಬೀಟ್ ಮಾಡಿದ್ರೆ ಇದು ಮಂಗಳೂರು ಮಾತ್ರ. ಸರಿ ಸುಮಾರು 10 ವರ್ಷದಲ್ಲೇ ಈ ಮಂಗಳೂರು ಸಿಟಿ ಏನಿದೆ ಎಂಟೈರ್ ಕರ್ನಾಟಕಕ್ಕೆ ನಂಬರ್ 1 ಆಗೋದು ಡೌಟೇ ಇಲ್ಲ ಗುರು. ನೋಡಿ ಎಷ್ಟು ಚೆನ್ನಾಗಿ ಗಾರ್ಡನ್ ಮಾಡಿದ್ದಾರೆ ಮಧ್ಯದಲ್ಲಿ, ಅದು ಎಷ್ಟು ನೀಟಾಗಿ. ನೋಡಿ ಆ 50 ಫ್ಲೋರಿನ ಅಪಾರ್ಟ್ಮೆಂಟ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಎಷ್ಟು ಸಣ್ಣ ಕಾಣ್ತಾ ಇದೆ ನೋಡಿ. ಇದಂತೂ ಆದ್ರೆ ಮಾತ್ರ ಇದೆಯಲ್ಲ ಭಯಂಕರ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ಗಾರ್ಡನ್ ಮಾತ್ರ ಸಖತ್ತಾಗಿ ಮೇಂಟೈನ್ ಮಾಡಿದ್ದಾರೆ. ರಸ್ತೆ ಉದ್ದಕ್ಕೂ ಗಾರ್ಡನ್ ಎಲ್ಲ ಗ್ರೀನರಿ, ಒಳ್ಳೆ ರಸ್ತೆ ಮಾತ್ರ. ಆದ್ರೆ ಇನ್ನೊಂದು ವಿಷಯ ಗೊತ್ತಾ, ಇಲ್ಲಿನ ಜನಗಳಿಗೆ ಇವರ ಭಾಷೆ ಮೇಲಿರೋ ಪ್ರೀತಿ ಇದೆಯಾ ಇದು ಮಾತ್ರ ಅದ್ಭುತ ಗುರು. ಇವರಿಗೆ ತುಳು ಅಂದ್ರೆ ತುಂಬಾ ಇಷ್ಟ. ಇವರು ಸಾಮಾನ್ಯವಾಗಿ ಯಾವುದೇ ಹೋಟೆಲ್ ಹೋದ್ರೆ ನಮ್ ಬ್ಯಾಂಗ್ಳೂರ್ ಸೈಡ್ ಮಂಡ್ಯ ಸೈಡ್ ಸ್ವಲ್ಪ ಮಾತಾಡೋ ಲ್ಯಾಂಗ್ವೇಜ್ ಬೇರೆ ಬೇರೆ ಇರ್ತಾರೆ. ಮಂಗಳೂರಲ್ಲಿ ಯಾವ್ದಾದ್ರು ಹೋಟೆಲ್ ಹೋದ್ರೆ ದನಿ ಒಂದು ಚಹಾ ಕೊಡಿ, ಅಣ್ಣ ಒಂದು ತಿಂಡಿ ಕೊಡಿ, ಅಂದ್ರೆ ಈ ತರ ಒಂದು ಮಾತಾಡೋ ಕಲ್ಚರ್ನ ಇವರು ಮೊದಲಿಂದಲೂ ಕಲ್ತ್ಕೊಂಡು ಬಂದಿದ್ದಾರೆ. ಅದಕ್ಕೆ ಮಂಗಳೂರು ಅಂದ್ರೆ ಬಹಳಷ್ಟು ಜನರಿಗೆ ಪ್ರೀತಿ. ಮತ್ತು ಇವರ ದೈನಂದಿನ ಜೀವನ ಕೂಡ ಹಾಗೆ ತುಂಬಾ ನ್ಯಾಚುರಲ್ ಆಗಿರ್ತಾರೆ. ತುಂಬಾ ಖುಷಿ ಅನ್ಸುತ್ತೆ. ಇವ್ರು ಆಕ್ಚುಲಿ ಈ ಮಂಗಳೂರ್ನ ತುಂಬಾ ಜನ ಯಾಕೆ ಇಷ್ಟಪಡ್ತಾರೆ ಅಂತಂದ್ರೆ ಮೊದ್ಲು ಇಲ್ಲಿನ ಜನಗಳು ಮಾತನಾಡೋ ರೀತಿ ಇದೆಯಲ್ಲ, ಇದು ಎಲ್ರು ಅಟ್ರಾಕ್ಟ್ ಮಾಡುತ್ತೆ ಗುರು. ಇಲ್ಲಿನ ಲ್ಯಾಂಗ್ವೇಜ್ ಹೊಸದಾಗಿ ಫ್ಲೈಓವರ್ ಆಗಿದ್ದು. ಆಕ್ಚುಲಿ ಇದಕ್ಕಿಂತ ಮುಂಚೆ ಒಂದು ಸರ್ಕಲ್ ಇತ್ತು ಇಲ್ಲೂ ಕೂಡ. ಈ ಸರ್ಕಲ್ ಅಂತೂ ಸಾಕತ್ ಟ್ರೆಂಡಿಂಗ್ ಅಲ್ಲಿ ಇದ್ರು. ಆ ಸರ್ಕಲ್ ಟ್ರೆಂಡಿಂಗ್ ಆಗೋದಕ್ಕೆ ಒಂದು ಸಾಂಗ್ ಬೇರೆ ಇತ್ತು ಗೊತ್ತಾ, ಪಂಪೆಲ್ಲು ಬಲ್ಲೆ ಪಂಪೆಲ್ಲು ಬಲ್ಲೆ. ಆಯ್ತು ಯಾಕೆ ಏನು ಅಂತ ನಾನು ಹೇಳ್ತೀನಿ ಗುರು. ನೋಡಿ ಇಲ್ಲೊಂದು ಸರ್ಕಲ್, ಮೊದ್ಲೊಂದು ಕಲಸ ರೀತಿಯಲ್ಲಿ ಒಂದು ಸರ್ಕಲ್ ಇತ್ತು. ನಾನು ಆ ಸರ್ಕಲ್, ಬಟ್ ಆ ಸರ್ಕಲ್ ನ ತೆಗೆದು ಹೊಸದಾಗಿ ಫ್ಲೈಓವರ್ ಮಾಡೋದಕ್ಕೆ ಟ್ರೈ ಮಾಡಿದ್ರು ಗವರ್ಮೆಂಟ್. ಬಟ್ ಆ ಫ್ಲೈಓವರ್ ಆಗೋದಿಕ್ಕೆ ತಗೊಂಡಿರೋ ಸಮಯ ಎಷ್ಟು ಗೊತ್ತಾ? ಒಂದಲ್ಲ ಎರಡಲ್ಲ, ಸುಮಾರು 10 ವರ್ಷಗಳಿಗಿಂತ ಜಾಸ್ತಿ ಟೈಮ್ ತಗೊಂಡ್ರಿ ಇವರು. ಅದಕ್ಕಾಗಿ ಇಲ್ಲಿನ ಜನ ಎಲ್ಲ ರೊಚ್ಚಿಗೆದ್ದು
ಆ ಹಾಡೆಲ್ಲ ವೈರಲ್ ಆಗಿ ಸಕ್ಕತ್ತಾಯ್ತು ನೋಡಿ. ಈಗ ನಾನು ನಿಮ್ಗೆ ತೋರಿಸ್ತೀನಿ ಇವತ್ತು ನೋಡಿ ಕಾಣ್ತಾ ಇತ್ತು.